ಹಾಯ್ ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ಫಿಶ್ ಕರಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿದ್ದೀನಿ ನೋಡಿ, ಫಿಶ್ ಅಂತ ತಂದಿದ್ದೀನಿ. ದೊಡ್ಡದುಂಟು ಇದ್ರ ಹೆಸರು ಅಡೆಮೀನ್ ಅಂತ ನೋಡಿ, ದೊಡ್ಡದಿದೆ ಇದು ಸಾರು ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಈಗ ಇದು ಫ್ರೆಶ್ ಆಗಿ ಸಿಗುತ್ತೆ ನಮ್ಮ ಮಂಗಳೂರು ಕಡೆ ಎಲ್ಲ. ಈಗ ಮೀನು ಬರ್ತಾ ಉಂಟು ನೋಡಿ, ಎಲ್ಲ ಮೀನು ಫ್ರೆಶ್ ಆಗಿ ಸಿಗುತ್ತೆ. ಈಗ ನಾನಿವತ್ತು ಈ ಅಡೆಮೀನು ತೊಗೊಂಡು ಬಂದಿದ್ದೀನಿ. ಇದರದ್ದೊಂದು ಸಾರು ಮಾಡ್ತಾಯಿದ್ದೀನಿ ನಾನು. ರಸ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಏನೆಲ್ಲ ಬೇಕು ಅಂತ ನೋಡುವ. ಸಾರು ಮಾಡೋದಕ್ಕೆ ನಾನು ಒಂದು ಚಿಕ್ಕದೊಂದು ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೀನಿ. ಹುಳಿ ತೊಗೊಂಡಿದ್ದೀನಿ ಸ್ವಲ್ಪ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಕೊತ್ತಂಬರಿ ಬೀಜ, ಆಮೇಲೆ ಮೆಂತ್ಯಕಾಳು, ಅರಿಶಿನ ಪೌಡರ್, ಒಂದು ಎಷ್ಟು ಬೇಕು ಒಂದು ಚಿಕ್ಕ ತೆಂಗಿನಕಾಯಿಗೆ ಒಂದು 5-6-8 ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನೊಂದು ಮಸಾಲೆ ರೆಡಿ ಮಾಡುವ. ಗ್ರೈಂಡರ್ಗೆ ಹಾಕಿ ತೊಗೊಂಡು ಬರ್ತೀನಿ ನಾನು. ನೋಡಿ, ಸಾರು ರೆಡಿಯಾಗಿದೆ. ಇನ್ನು ಇದು ಕುದಿಸಬೇಕು. ಒಂದು ಮಣ್ಣಿನ ಪಾತ್ರೆಗೆ ಸಾರು ರೆಡಿಯಾಗಿದೆ ನೋಡಿ. ಇನ್ನು ಕುದಿಸಬೇಕು. ಒಂದು ಮಣ್ಣಿನ ಪಾತ್ರೆಗೆ ತೊಗೊಂಡಿದ್ದೀನಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಸಾರು. ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ ಮೆಣಸನ್ನು ಹಾಕಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇನ್ನು ಇದು ಕುದಿ ಬರಬೇಕು, ಚೆನ್ನಾಗಿ ಕುದಿಸ್ಬೇಕು. ಫಿಶನ್ನು ಕೂಡ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕುದಿ ಬರ್ತಾ ಉಂಟು. ಇದೇ ಥರ ಸ್ವಲ್ಪ ಹೊತ್ತು ಕುದಿ ಬರಬೇಕು. ಆ ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದೆಲ್ಲ ಒಳಗಡೆ ಬಂದ ಮೇಲೆ ಫಿಶನ್ನು ಹಾಕಿ ಒಂದು ಕುದಿ ಬರುವಾಗ ಇದನ್ನು ಆಫ್ ಮಾಡಿದರೆ ಆಯಿತು ಗ್ಯಾಸನ್ನು. ಇದ್ರ ಮೊದಲು ಈಗ ಚೆನ್ನಾಗಿ ಕುದಿ ಬರಲಿ. ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡೋದು. ಯಾಕೆಂದರೆ ಇದು ಆಫ್ ಮಾಡಿದ ಮೇಲೆ ಕುದಿಯುತ್ತೆ ಮಣ್ಣಿನ ಬಿಸಿಲಲ್ಲಿ, ಅದಕ್ಕೋಸ್ಕರ ಆಯಿತಾ. ಈಗ ನೋಡಿ, ಫಿಶನ್ನು ಹಾಕಿದ್ದೀನಿ ನೋಡಿ. ಇನ್ನು ಒಂದು ಕುದಿ ಬಂದರೆ, ಚೆನ್ನಾಗಿ ಕುದಿ ಬರುವಾಗ ಗ್ಯಾಸನ್ನು ಆಫ್ ಮಾಡಬೇಕು. ಇದು ಕುದಿ ಬರಲಿ, ಸ್ವಲ್ಪ ಹೊತ್ತು ಕುದಿ ಬರಲಿ. ಈಗ ಇದು ಆಫ್ ಮಾಡಿದ್ದೀನಿ ಗ್ಯಾಸ್ ನಾನು. ಆಫ್ ಮಾಡಿದ ಮೇಲೆ ನೋಡಿ, ಗ್ಯಾಸ್ ಫುಲ್ ಆಫ್ ಇದೆ ನೋಡಿ, ಎಷ್ಟು ಚೆಂದ ಕುದಿ ಬರ್ತಾ ಉಂಟು. ಅದಕ್ಕೋಸ್ಕರ ಮೀನು ಹಾಕುವಾಗ ನೋಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಮಾತ್ರ ಇಡಬೇಕು. ಆಮೇಲೆ ಚೆನ್ನಾಗೇ ಕುದೀತಾ ಮೀನು ಬೇಯುತ್ತೆ. ಇನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಗಾಯ್ಸ್, ರೆಡಿ ಆಯಿತು ಊಟ ಎಲ್ಲ. ಫಿಶ್ ಕರಿ ಆಮೇಲೆ ತುಂಬ ಟೇಸ್ಟ್ ಆಗುತ್ತೆ. ಈ ಥರ ಅಡೆಮೀನು ಅಂದರೆ ಸಿಕ್ಕಿದ್ರೆ ಫ್ರೆಶ್ ಆಗಿರುತ್ತೆ ಈಗ, ಹಾಗಾಗಿ ತುಂಬ ಟೇಸ್ಟ್ ಇರುತ್ತೆ. ಉಪ್ಪಿನಕಾಯಿ, ಸೆಂಡಿಗೆ ಮತ್ತು ಹಪ್ಪಳ ಎಲ್ಲನೂ ಇಟ್ಟಿದ್ದೀನಿ. ಒಂದು ಪ್ಲೇಟಿಂಗ್ ಮಾಡಿ ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈಗ ಫ್ರೆಶ್ ಆಗಿ ಸಿಗೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ತಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.